ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ ಜೆ ಕೆ ಕ್ಲಾಸಸ್. ಇವತ್ತಿನ ಕ್ಲಾಸ್ನಲ್ಲಿ ಅಧ್ಯಾಯ 1 ಜೀವಕ್ರಿಯೆಗಳು, ಬಯಾಲಜಿಯಲ್ಲಿ ಇರ್ತಕ್ಕಂಥದ್ದು ಜೀವಕ್ರಿಯೆಗಳು, ಲೈಫ್ ಪ್ರೊಸೆಸ್ ನೋಡ್ರಿ, ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು. ಹೌದಾ? ಫಸ್ಟ್ ನೋಡ್ರಿ, ಜೀವ ಪ್ರಕ್ರಿಯೆ ಎಂದರೇನು? ಜೀವ ಪ್ರಕ್ರಿಯೆ ಅಂತಂದರೆ ಎದಕ್ಕೆ ಕರಿತೇವೆ ಅಂತಂದರೆ, ಜೀವಿಗಳು ಬದುಕಲು ಮಾಡುವ ಪೋಷಣೆ, ಉಸಿರಾಟ, ಸಂಚಲನ, ವಿಸರ್ಜನೆ ಪ್ರಕ್ರಿಯೆಗಳು. ಇದಕ್ಕೇನಂತ ಕರಿತೇವೆ ಅಂತಂದರೆ ಜೀವ ಪ್ರಕ್ರಿಯೆ ಅಂತ ಕರೀತಾರೆ. ಫೋಟೋಸಿಂಥಸಿಸ್ ಸಮೀಕರಣ ಬರೆಯಿರಿ ಅಂತ ಕೇಳ್ತಾರೆ. ಸಮೀಕರಣ ಬರೀಬೇಕಾದ್ರೆ ಫೋಟೋಸಿಂಥಸಿಸ್ ನೋಡ್ರಿ, 6CO2 + 6H2O C6H12O6 6O2 ಇದು ಫೋಟೋಸಿಂಥಸಿಸ್ ಸಮೀಕರಣ, ನೆನಪಿರಲಿ. ಹೌದಾ? ಸೂರ್ಯನ ಕಿರಣದಿಂದ ಏನಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೊಂಡು, ವಾಟರ್ ಯೂಸ್ ಮಾಡ್ಕೊಂಡು ಗ್ಲುಕೋಸ್ ರೆಡಿ ಮಾಡ್ತಾವೆ. ಆಹಾರ ರೆಡಿ ಆಗೋದು ಸಸ್ಯಗಳಲ್ಲಿ ಗ್ಲುಕೋಸ್ ಫಾರ್ಮ್ನಾಗ ರೆಡಿ ಆಗಿಬಿಡುತ್ತೆ. ಹೌದಾ? ಉಸಿರಾಟದ ಉದ್ದೇಶ ಏನಪ್ಪ ಅಂತಂದರೆ ಶಕ್ತಿ ಉತ್ಪಾದನೆ ಮಾಡದೆ ಉಸಿರಾಟದ ಉದ್ದೇಶ. ಯಾಕೆ ಉಸಿರಾಟ ಆಗ್ತದಪ್ಪ ಅಂದರೆ ಶಕ್ತಿ ಉತ್ಪಾದನೆ ಆಗ್ತದೆ. ಮಾನವ ಹೃದಯದಲ್ಲಿ ಎಷ್ಟು ಕೊಠಡಿಗಳಿವೆ ಅಂತಂದರೆ 4 ಕೊಠಡಿಗಳವ. ನೆಕ್ಸ್ಟ್ ಏನಪ್ಪ ಅಂತಂದರೆ 5ನೇ ಪ್ರಶ್ನೆ ನೋಡ್ರಿ, ರಕ್ತದ ಜಮಾವಣೆಗೆ ಕಾರಣವಾಗುವ ಅಂಶ ಯಾವುದಪ್ಪ ಅಂದರೆ ಪ್ಲೇಟ್ಲೆಟ್ಸ್. ರಕ್ತ ಈಗ ಕೈ ಕಟ್ಟೈತಪ್ಪ ಅಂತಂದರೆ ರಕ್ತ ಯಾಕೆ ಜಮಾಗಡ್ತದಪ್ಪ ಅಂತಂದರೆ ಪ್ಲೇಟ್ಲೆಟ್ಸ್ಗಳು ಇರ್ತಾವೆ ಬ್ಲಡ್ನಲ್ಲಿ. ಹೌದಾ? ಆ ಪ್ಲೇಟ್ಲೆಟ್ಸ್ನಿಂದ ಏನಪ್ಪ ಅಂತಂದರೆ ರಕ್ತ ಏನಾಗ್ತಂದರೆ ಗಟ್ಟಿಯಾಗಿಬಿಡ್ತದ. ಸಸ್ಯದಲ್ಲಿ ನೀರಿನ ಸಾಗಣೆ ಯಾವ ಭಾಗದಿಂದ ಆಗ್ತದೆ ಅಂತಂದರೆ ಜೈಲಮ್, ನೆನಪಿರಲಿ. ನೀರನ್ನು ಸಾಗಿಸುವ ಯಾವುದು ಅಂಗಾಂಶ ಕೇಳಿದ್ರೆ ಅಂತಂದರೆ ಸಸ್ಯಗಳಲ್ಲಿ ನೀರನ್ನು ಸಾಗಿಸ್ತಕ್ಕಂಥ ಒಂದು ಇದು. ಹೌದಾ? ಜೈಲಮ್ ಮುಖಾಂತರ ಆಗ್ತದೆ. ಇನ್ನೊಂದು ಏನಪ್ಪ ಅಂತಂದರೆ ಆದರೆ ಆಹಾರ ಸಾಗಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಫ್ಲೋಯಮ್. ಅದೇನಪ್ಪ ಅಂತಂದರೆ ಮೇಗಿನಿಂದ ಕೆಳಗಡೆ ಕಳಿಸ್ತದೆ. ಹೌದಾ? ನೀರು ಜೈಲಮ್ ಏನು ಮಾಡ್ತದಪ್ಪ ಅಂತ ತಳಗಿಂದ ನೀರು ಮೇಲಕ್ಕೆ ಕಳಿಸ್ತದೆ. ಅದನ್ನು ಕೂಡ ನೆನಪಿರಲಿ. ಹೌದಾ? ನೆಕ್ಸ್ಟ್ ಏನಪ್ಪ ಅಂದರೆ 7ನೇ ಪ್ರಶ್ನೆ, ಆಹಾರದ ಜೀರ್ಣಕಾರಕ ರಸಗಳ ಕಾರ್ಯ ಯಾವುದಪ್ಪ ಅಂದರೆ ಆಹಾರವನ್ನು ಸರಳ ಅಂಶಗಳಾಗಿ ಮಾಡ್ತಕ್ಕಂಥದ್ದು ಜೀರ್ಣಕಾರಕ ರಸಗಳ ಕೆಲಸ ಇದು. ಹೌದಾ? ಮಾನವನ ವಿಸರ್ಜನೆ ಅಂಗ ಯಾವುದು? 8ನೇ ಪ್ರಶ್ನೆ. ವಿಸರ್ಜನೆ ಅಂಗ ಯಾವುದಪ್ಪ ಅಂತಂದರೆ ಮೂತ್ರಪಿಂಡ. ನೆಕ್ಸ್ಟ್ ಏನಪ್ಪ ಅಂದರೆ ಕಿಡ್ನಿಯ ಕಾರ್ಯವೇನು? ಪ್ರಶ್ನೆ 9 ನೋಡ್ರಿ, ಕಿಡ್ನಿಯ ಕೆಲಸ ಏನಪ್ಪ ಅಂತಂದರೆ ರಕ್ತ ಶೋಧನೆ ಮತ್ತು ಮೂತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು ಕಿಡ್ನಿಯ ಕೆಲಸ. 10ನೇ ಪ್ರಶ್ನೆ ನೋಡ್ರಿ, ಉಸಿರಾಟದ 2 ವಿಧಗಳು ಯಾವಪ್ಪ ಅಂದರೆ ಆಮ್ಲಜನಕದ ಏರೋಬಿಕ್, ಆ್ಯನಏರೋಬಿಕ್ ರೆಸ್ಪಿರೇಷನ್ ಅಂತ ಕರೀತಾರೆ. ಉಸಿರಾಟ 2 ವಿಧಗಳು, ಆಮ್ಲಜನಕ ಸಹಿತ, ಆಮ್ಲಜನಕ ರಹಿತ ಉಸಿರಾಟ ಅಂತ ಕರೀತಾರೆ ಇವಕ್ಕೆ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಅಧ್ಯಾಯ 2 ನಿಯಂತ್ರಣ ಮತ್ತು ಸಮನ್ವಯ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಪ್ಪ ಅಂತಂದರೆ ನರಕೋಶ ಎಂದರೇನು? ನರಕೋಶ ಅಂತಂದರೆ ಅದಕ್ಕಂದ್ರೆ ನರವ್ಯವಸ್ಥೆಯ ಮೂಲ ಘಟಕಕ್ಕೆ ನರವ್ಯವಸ್ಥೆ ಅಂತ ಕರೀತಾರೆ. ಮೆದುಳಿನ ಪ್ರಮುಖ ಭಾಗಗಳು ಯಾವಪ್ಪ ಅಂದರೆ ಸೆರೆಬ್ರಮ್, ಸೆರೆಬೆಲ್ಲಮ್, ಮೆಡುಲಾ. ಇವು ಮೇನ್ ಮೆದುಳಿನ ಪ್ರಮುಖ ಭಾಗಗಳು. ನೆಕ್ಸ್ಟ್ ಏನಪ್ಪ ಅಂದರೆ 13ನೇ ಪ್ರಶ್ನೆ ನೋಡ್ರಿ, ರಿಫ್ಲೆಕ್ಸ್ ಆ್ಯಕ್ಷನ್ ನಿಯಂತ್ರಣ ಎಲ್ಲಿದೆ ಅಂತ ಕೇಳಿದ್ರೆ ಮೂಳೆ ಮಜ್ಜೆ ಸ್ಪೈನಲ್ ಕಾರ್ಡ್ನಲ್ಲಿ ಅದ. ಹೌದಾ? ಇನ್ಸುಲಿನ್ ಹಾರ್ಮೋನ್ನ ಕಾರ್ಯ ಯಾವುದಪ್ಪ ಅಂದರೆ ರಕ್ತದ ಸಕ್ಕರೆಯ ಪ್ರಮಾಣ ಏನಪ್ಪ ಅಂತಂದರೆ ನಿಯಂತ್ರಣ ಮಾಡ್ತಾರೆ. ರಕ್ತದ ಇನ್ಸುಲಿನ್ ಕೆಲಸ ಏನಿಲ್ಲಪ್ಪ ಅಂತಂದರೆ ರಕ್ತದಲ್ಲಿ ಇರ್ತಕ್ಕಂಥ ಸಕ್ಕರೆ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅದು ಇನ್ಸುಲಿನ್ ಹಾರ್ಮೋನ್. ಅಡ್ರಿನಲಿನ್ ಹಾರ್ಮೋನ್ ಕೆಲಸ ಏನು ಅಂತ ಕೇಳಿದ್ರೆ 15ನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯಲ್ಲಿ ಶಕ್ತಿ ಏನು ಮಾಡ್ತಂದರೆ ಬಿಡುಗಡೆ ಮಾಡ್ತದೆ. ಹೌದಾ? ಅಡ್ರಿನಲಿನ್ ತುರ್ತು ಪರಿಸ್ಥಿತಿ, ಬತ್ತಪ್ಪ ಅಂಜಿದೀವಿ, ನಮ್ಗೆ ಬಾಂಬೆ ಭಯ ಆಯಿತು ಅಂತಂದರೆ ಅವಾಗೇನಪ್ಪ ಅಂದರೆ ಅಡ್ರಿನಲಿನ್ ಏನಪ್ಪ ಅಂದರೆ ರಸೋತ್ಪತ್ತಿ ಮಾಡಿ ಏನೇ ಆಗ್ಲಾರ್ದಂಗೆ ಏನು ಮಾಡ್ತದಂದರೆ ಕಾಪಾಡ್ತಕ್ಕಂಥ ಅಡ್ರಿನಲಿನ್ ಕೆಲಸ. ಅದಕ್ಕೆ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರಿತಾರೆ ಅದಕ್ಕೆ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ 16ನೇದು, ಸಸ್ಯದಲ್ಲಿ ಬೆಳಕಿನ ದಿಕ್ಕಿಗೆ ಬೆಳವಣಿಗೆ ಯಾವ ಹಾರ್ಮೋನ್ನಿಂದ ಆಗ್ತದೆ ಅಂತ ಕೇಳಿದ್ರೆ ಅದು ನೋಡ್ರಿ ಆಕ್ಸಿನ್, ನೆನಪಿರಲಿ. ಬೆಳವಣಿಗೆ ಬೆಳಕಿನ ದಿಕ್ಕಿಗೆ ಆಗೋದು ಯಾವುದಪ್ಪ ಅಂತ ಸಸ್ಯದಲ್ಲಿ ಆಕ್ಸಿನ್ ಹೆಲ್ಪ್ ಮಾಡ್ತದೆ, ಬೆಳವಣಿಗೆ ಹಾರ್ಮೋನ್ ಇದು. ಹೌದಾ? ಬೆಳಕಿನ ಕಡೆಗೆ ಬಾಗ್ತಾವೆ. ಸಸ್ಯ ಹಾರ್ಮೋನ್ಗಳ ಉದಾಹರಣೆಗಳು ಯಾವಪ್ಪ ಅಂತಂದರೆ ನೆನಪಿರಲಿ, ಆಕ್ಸಿನ್ ಒಂದು, ಗಿಬ್ಬರ್ಲಿನ್, ಸೈಟೋಕೈನಿನ್, ಅಬ್ಸಿಸಿಕ್ ಆ್ಯಸಿಡ್ ನೋಡಿ, ABA ಅಂತಂದರೆ ಅಬ್ಸಿಸಿಕ್ ಆ್ಯಸಿಡ್, ಇದು ಇಥಿಲೀನ್.
ಹೌದಾ, ಆಕ್ಸಿನ್ ಅದು ಹೌದಾ. ಸೈಟೋಕೈನ್ ಏನು ಮಾಡ್ತಾ, ಕೋಶ ವಿಭಜನೆ ಮಾಡ್ತಾ. ಅಬ್ಸಿಕ್ ಆ್ಯಸಿಡ್ ಏನು ಮಾಡ್ತಾ ಅಂತಂದರೆ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ. ಇಥಿಲೀನ್ ಏನು ಮಾಡ್ತಾ ಅಂತಂದರೆ ಹಣ್ಣು ಈ ಕಾಯಿ ಇರ್ತಾವಲ್ಲ ಏನಪ್ಪ ಅಂದರೆ ಇಥಿಲೀನ್ ಸಿಂಪಡಿಸ್ದಪ್ಪ ಅಂದರೆ ಅದೇನಪ್ಪ ಅಂದರೆ ಕಲರ್ ಬಂದುಬಿಡ್ತದೆ ಹೌದಾ, ಹಣ್ಣು ಆಗೋಕ್ಕೆ ಹೆಲ್ಪ್ ಮಾಡ್ತದೆ ಇಥಿಲೀನ್ ಹೌದಾ. ನೆಕ್ಸ್ಟ್ ಏನಪ್ಪ ಅಂದರೆ ಪಿಟ್ಯುಟರಿ ಗ್ರಂಥಿ ಏನೆಂದು ಕರೆಯುತ್ತಾರೆ ಅಂದರೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ನೋಡ್ರಿ. ಪಿಟ್ಯುಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ, ಅದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ, ಪಿಟ್ಯುಟರಿ ಗ್ರಂಥಿ. ನೆಕ್ಸ್ಟ್ ಏನಪ್ಪ ಅಂದರೆ ರಿಫ್ಲೆಕ್ಸ್ ಆಕ್ಷನ್ ಉದಾಹರಣೆ, ಬಿಸಿ ವಸ್ತು ಮುಟ್ಟಿದ ಕೈ ಹಿಂದಕ್ಕೆ ಎಳೆಯುವುದು, ಇದೇನಪ್ಪ ಅಂದರೆ ರಿಫ್ಲೆಕ್ಸ್ ಆಕ್ಷನ್. ನೆಕ್ಸ್ಟ್ ನೋಡ್ರಿ ಸಂದೇಶ ನರತಂತುಗಳ ಕೆಲಸ ಏನು ಅಂತಂದರೆ ಸಂದೇಶ ಕಳುಹಿಸುವುದು ಮತ್ತು ಸ್ವೀಕರಿಸುವುದು ಇಷ್ಟಕ್ಕೆ ಏನಪ್ಪ ಅಂತ ನರತಂತುಗಳ ಕೆಲಸ. ನೆಕ್ಸ್ಟ್ ಏನಪ್ಪ ಅಂದರೆ ಅಧ್ಯಾಯ 3 ನೋಡ್ರಿ. ಅಧ್ಯಾಯ 3ದಲ್ಲಿರ್ತಕ್ಕಂಥ ಪ್ರಜನನ ರೀಪ್ರೊಡಕ್ಷನ್. ಇಲ್ಲಿ ಬರ್ತಕ್ಕಂಥ ಏನಪ್ಪ ಪ್ರಜನನ ಅಂದರೆ ಏನಂದರೆ ಹೊಸ ಜೀವಿಗಳನ್ನು ನಿರ್ಮಿಸುವ ಒಂದು ಪ್ರಕ್ರಿಯೆಗೆ ಪ್ರಜನನ ಅಂತ ಕರೀತಾರೆ. ಅಲಿಂಗ ಪ್ರಜನನ ವಿಧಗಳು ಏನಪ್ಪ ಅಂದರೆ ದ್ವಿವಿಭಜನೆ, ಅಂಕುರೋತ್ಪತ್ತಿ, ಸ್ಪೋರೋತ್ಪತ್ತಿ, ಖಂಡೋತ್ಪತ್ತಿ, ಶಾಖೋತ್ಪತ್ತಿ, ಇವೆಲ್ಲ ಏನಪ್ಪ ಅಂದರೆ ಪ್ರಜನನದ ವಿಧಗಳು ಇವೆಲ್ಲ. ಈಗ ಅಮಿಬಾದಲ್ಲಿ ಯಾವ ರೀತಿಯ ಪ್ರಜನನ ಇರ್ತದೆ ಅಂದರೆ ದ್ವಿಭಜನ, ಬೈನರಿ ಫ್ಯೂಷನ್ ಅಂತ ನೆನಪಿಡ್ರಿ, ಬೈನರಿ. ಈಗ ಹೈಡ್ರಾದಲ್ಲಿ ಯಾವ ಪ್ರಕ್ರಿಯೆ ಇರ್ತದೆ ಅಂತಂದರೆ ಅಂಕುರೋತ್ಪತ್ತಿ ಅಥವಾ ಬಡ್ಡಿಂಗ್ ಅಂತ ಕರಿತೀವಿ. ಹೂವಿನ ಪುರುಷ ಭಾಗ ಯಾವುದಪ್ಪ ಅಂದರೆ ಆಂಡ್ರೋಸಿಯಮ್ ನೆನಪಿಡ್ರಿ. ಹೂವಿನ ಸ್ತ್ರೀ ಭಾಗ ಯಾವುದಪ್ಪ ಅಂದರೆ ಗೈನೋಸಿಯಮ್. ಹೂವಿನ ಸ್ತ್ರೀ ಭಾಗ ಅಂತ ಕರಿತಾರೆ ಅದಕ್ಕೆ. ನೆಕ್ಸ್ಟ್ ಏನಪ್ಪ ಅಂದರೆ 27ನೇದು ನೋಡ್ರಿ, ಫಲಧಾರಣೆ ಎಲ್ಲಿ ನಡೆಯುತ್ತದೆ ಅಂತಂದರೆ ಫ್ಯಾಲೋಪಿಯನ್ ಟ್ಯೂಬ್ ಕೊಳವೆಯಲ್ಲಿ ನಡೀತದೆ. ಮಾನವನ ಸ್ತ್ರೀ ಪ್ರಜನನಾಂಗ ಅಂದರೆ ಅಂಡಾಶಯ, ಓವರಿ ಅಂತ ಕರೀತಾರೆ. ಸ್ಪರ್ಮ ಯಾವ ಅಂಗದಿಂದ ಉತ್ಪತ್ತಿ ಆಗುತ್ತದೆ ಅಂದರೆ ಟೆಸ್ಟಿಸ್. ಫಲಿತಾಂಶದ ಉತ್ಪನ್ನ ಯಾವುದಂದರೆ ಜೈಗೋಟ್. ನೆಕ್ಸ್ಟ್ ಏನಪ್ಪ ಅಂದರೆ ಅಧ್ಯಾಯ 4 ನೋಡ್ರಿ, ಹೆರಿಡಿಟಿ ಮತ್ತು ಇವಾಲ್ವೇಷನ್, ವಂಶ ಪರಂಪರೆ ಮತ್ತು ವಿಕಾಸ ಹೆಂಗಾಗ್ತದೆ ಅಂತಂದು. ವಂಶ ಪರಂಪರೆ ಅಂದರೆ ಏನಪ್ಪ ಅಂದರೆ ಪೋಷಕರಿಂದ ಸಂತತಿಗೆ ಲಕ್ಷಣಗಳ ವರ್ಗಾವಣೆ ಮಾಡೋದು ಹೌದಾ. ತಂದೆಯಲ್ಲಿರ್ತಕ್ಕಂಥ ತಾಯಿಯಲ್ಲಿರ್ತಕ್ಕಂಥ ಗುಣಲಕ್ಷಣಗಳನ್ನು ಹೊತ್ಕೊಂಡು ತರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಪೋಷಕರಿಂದ ವರ್ಗಾವಣೆ ಆಗ್ತದೆ, ಅದು ವಂಶ ಪರಂಪರೆ ಅಂತ ಕರಿತೇವೆ. ಮೆಂಡಲ್ ಯಾರಪ್ಪ ಅಂದರೆ ಜನನ ತಂತ್ರದ ತಂದೆ, ಜನಕ ಅಂತ ಕರೀತಾರೆ ಮೆಂಡಲ್ ಯಾವ ಸಸ್ಯದ ಮೇಲೆ ಪ್ರಯೋಗ ಮಾಡಿದ ಅಂತಂದರೆ ಪೀ ಪ್ಲ್ಯಾಂಟ್ ನೆನಪಿಡ್ರಿ ಹೌದಾ. ನೆಕ್ಸ್ಟ್ ಮಾನವನ ಕ್ರೋಮೋಸೋಮ್ ಸಂಖ್ಯೆ ಎಷ್ಟು ಅಂದರೆ 46. ಮಾನವನ ಕ್ರೋಮೋಸೋಮ್ 46. ಮಗುವಿನ ಲಿಂಗವನ್ನು ಯಾರು ನಿರ್ಧರಿಸುತ್ತಾರೆ ಅಂದರೆ ತಂದೆ. DNA ಎಂದರೆ ಏನು? ಜೀವಿಗಳ ಆನುವಂಶಿಕ ಮಾಹಿತಿ ಹೊಂದಿರುವ ಅಣು. ಇದೇನಪ್ಪ ಅಂದರೆ DNA ಎಂದರೆ ಜೀವಿಗಳ ಆನುವಂಶಿಕ ಮಾಹಿತಿ ಹೊಂದಿರುವ ಒಂದು ಅಣು. ಜೀನ್ ಎಂದರೇನು? DNA ಒಂದು ಭಾಗ, ಒಂದು ಲಕ್ಷಣ ನಿಯಂತ್ರಿಸುತ್ತದೆ. ಸೆಕ್ಸ್ ಕ್ರೋಮೋಸೋಮ್ ಯಾವುವು ಅಂತ ಕೇಳಿದ್ರೆ XX ಫಿಮೇಲ್, XY ಮೇಲ್. ಇದು ವಿಕಾಸ ಎಂದರೇನು? ಹೊಸ ಪ್ರಜಾತಿಗಳ ಬೆಳವಣಿಗೆಯ ಪ್ರಕ್ರಿಯೆ. ನೆಕ್ಸ್ಟ್ ಏನಪ್ಪ ಅಂದರೆ ವಿಕಾಸದ ತತ್ವ ಯಾರಿಂದ ಅಂತಂದರೆ ಚಾರ್ಲ್ಸ್ ಡಾರ್ವಿನ್ ನೋಡ್ರಿ. ಚಾರ್ಲ್ಸ್ ಡಾರ್ವಿನ್ ಯಾರು? ಚಾರ್ಲ್ಸ್ ಡಾರ್ವಿನ್. ವಿಕಾಸದ ಅಧ್ಯಾಯ 5 ನೋಡ್ರಿ, ಪರಿಸರ ಮತ್ತು ಪರಿಸರ ವ್ಯವಸ್ಥೆ, ಅವರ್ ಎನ್ವೈರ್ನ್ಮೆಂಟ್. ಪರಿಸರ ಅಂದರೆ ಜೀವಿ ಮತ್ತು ಅಜೀವಿ ಅಂಶಗಳ ಸಮೂಹಕ್ಕೆ ಅಂತ ಪರಿಸರ ಅಂತ ಕರಿತೀವಿ. ಪರಿಸರ ವ್ಯವಸ್ಥೆ ಅಂತ ಅಂದರೆ ಏನು? ಜೀವ ಮತ್ತು ಅಜೀವ ಅಂಶಗಳ ಪರಸ್ಪರ ಕ್ರಿಯೆಗಳಾಗದ ವ್ಯವಸ್ಥೆಗೆ ಅಂತ ಕರೀತಾರೆ. ಈಗ ನೆಕ್ಸ್ಟ್ ಅಂದರೆ ಆಹಾರ ಸರಪಳಿ ಮೊದಲ ಹಂತ ಯಾವುದಪ್ಪ? ಉತ್ಪಾದಕರು ಇವರು. ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಪ್ರಶ್ನೆ, 10% ನಿಯಮ ಯಾರಿಂದ ಆಯಿತು ಅಂದ್ರೆ ಲಿಂಡಮನ್ ನೆನ್ಪಿಡ್ರಿ. 10% ಏನಪ್ಪ ಅಂದರೆ ಮುಂದಿನ ಜೀವಿಗಳ ಒಂದು ವರ್ಗಾವಣೆ ಆಗ್ತದೆ ಅಂತಂತ ಹೇಳಿದವ್ರು ಯಾರಪ್ಪ ಅಂದ್ರೆ ಲಿಂಡಮನ್ ಅಂತೇಳಿ. ವಿಘಟಕರ ಉದಾಹರಣೆ ಯಾರಪ್ಪ ಅಂತಂದರೆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್, ಇವರು ವಿಘಟಕರು ಅಂತ ಕರಿತೀವಿ. ಆಹಾರ ಜಾಲ ಎಂದರೇನು? ಹಲವು ಆಹಾರ ಸರಪಳಿಗಳ ಪರಸ್ಪರ ಸಂಯೋಜನೆಯಿಂದಾಗದ ಆಹಾರ ಜಾಲ. ಜೈವ ತ್ಯಾಜ್ಯ ಉದಾಹರಣೆ ಯಾವುದಪ್ಪ ಅಂದರೆ ಕಾಗದ, ಆಹಾರ ಅವಶೇಷಗಳು. ಅಜೈವ ತ್ಯಾಜ್ಯ ಅಂದರೆ ಪ್ಲಾಸ್ಟಿಕ್, ಲೋಹ, ಇವೆಲ್ಲ ಅಜೈವ ತ್ಯಾಜ್ಯ ಉದಾಹರಣೆಗಳು. ನೆಕ್ಸ್ಟ್ ಏನಪ್ಪ ಅಂದರೆ ತ್ಯಾಜ್ಯ ನಿರ್ವಹಣೆ 3R ತತ್ವ. 3R ಅಂತಂದರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್ ನೆನಪಿರಲಿ.
ರೆಡ್ಯೂಸ್, ರಿಯೂಸ್, ರೀಸೈಕಲ್. ಶಕ್ತಿಯ ಮೂಲ ಯಾರು ಅಂತಂದರೆ ಸೂರ್ಯ ಅಂತ ನೆನ್ಪಿಡ್ರಿ. ನೆಕ್ಸ್ಟ್ ಅಧ್ಯಾಯ 6ನೇ ನೋಡ್ರಿ. ಅಧ್ಯಾಯ 6 ಏನದಪ್ಪ ಅಂತಂದರೆ ಪ್ರಕೃತಿ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಪ್ರಕೃತಿ ಸಂಪನ್ಮೂಲಗಳು ಯಾವಪ್ಪ ಅಂದರೆ ಗಾಳಿ, ನೀರು, ಅರಣ್ಯ, ಮಣ್ಣು, ಖನಿಜಗಳು. ಇವು ಪ್ರಕೃತಿಯ ಸಂಪನ್ಮೂಲಗಳು. ರಿನ್ಯೂವೇಬಲ್ ಆ್ಯಂಡ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಉದಾಹರಣೆ ಯಾವಪ್ಪ ಅಂತಂದರೆ ರಿನ್ಯೂವೇಬಲ್ಗೆ ವಾಟರ್, ಸೋಲಾರ್, ನಾನ್ ರಿನ್ಯೂವೇಬಲ್ ಕೋಲ್, ಪೆಟ್ರೋಲ್. ಅರಣ್ಯಗಳ ಮಹತ್ವ ಏನಪ್ಪ ಅಂತಂದರೆ ನೋಡ್ರಿ, ಮಳೆ, ಹವಾಮಾನ, ಮಣ್ಣು, ತಡೆ, ಪ್ರಾಣಿಗಳ ಆಶ್ರಯ. ಚಿಪ್ಕೋ ಚಳವಳಿ ಯಾರು ಪ್ರಾರಂಭಿಸಿದ್ರು ಅಂತಂದರೆ ಸುಂದರ್ಲಾಲ್ ಬಹುಗುಣ. ಹೌದಾ, ಚಿಪ್ಕೋ ಚಳವಳಿ ಯಾರು ಪ್ರಾರಂಭ ಮಾಡಿದ್ರೆ ಸುಂದರ್ಲಾಲ್ ಬಹುಗುಣ. ನೀರಿನ ಸಂರಕ್ಷಣೆ ವಿಧಾನಗಳು ಯಾವಪ್ಪ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಡ್ರಿಪ್ ಇರಿಗೇಷನ್. ಮಣ್ಣು ಸಂರಕ್ಷಣೆ ವಿಧಾನಗಳು ಯಾವಪ್ಪ ಅಂದರೆ ಮರ ನೆಡುವಿಕೆ, ಮೆಟ್ಟಲು ಕೃಷಿ. 5R ತತ್ವದ ಅಂಶಗಳು ಯಾವಪ್ಪ ಅಂದರೆ ರೆಫ್ಯೂಸ್, ರೆಡ್ಯೂಸ್, ರೀಯೂಸ್, ರೀಸೈಕಲ್, ರೀಕವರ್. 5R ತತ್ವ ಅಂತಂದರೆ ಹೌದಾ. ಸತತ ಅಭಿವೃದ್ಧಿ ಎಂದರೇನು? ಸತತ ಅಭಿವೃದ್ಧಿ ಅಂತ ಎದಕ್ಕೆ ಕರೀತಾರೆ ಅಂತಂದರೆ ಭವಿಷ್ಯದ ಸಂಪನ್ಮೂಲ ಕದಿಯದೆ ಇಂದಿನ ಅಭಿವೃದ್ಧಿ. ಸತತ ಅಭಿವೃದ್ಧಿ ಎಂದರೆ ಭವಿಷ್ಯದ ಸಂಪನ್ಮೂಲ ಏನಪ್ಪ ಅಂದರೆ ಕದಿಯದೆ ಇಂದಿನ ಅಭಿವೃದ್ಧಿ ಅಂತ. ಆಪ್ಪಿಕೋ ಚಳವಳಿ ಯಾವ ರಾಜ್ಯದಲ್ಲಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿದೆ. ಅರಣ್ಯ ನಾಶದ ಪರಿಣಾಮ ಏನಂತಂದರೆ ಮಣ್ಣು ಕಳೆತ, ಹವಾಮಾನದ ಬದಲಾವಣೆ. ಇಷ್ಟು ಇರ್ತಕ್ಕಂಥ 60 ಪ್ರಶ್ನೆಗಳು. ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದಿನ ಪ್ರಶ್ನೆ ನೋಡ್ರಿ, 61ನೇದು. ಉಸಿರಾಟದಿಂದ ಹೊರಬರುವ ಅನಿಲ ಯಾವುದು ಅಂತ ಕಾರ್ಬನ್ ಡೈಆಕ್ಸೈಡ್. ರಕ್ತದಲ್ಲಿನ ಆಮ್ಲಜನಕ ಸಾಗಿಸುವ ಅಂಶ ಯಾವುದು? ಹಿಮೋಗ್ಲೋಬಿನ್. ಉಸಿರಾಟದಲ್ಲಿ ಉತ್ಪಾದನೆಯಾಗುವ ಶಕ್ತಿ ATP. ಸಸ್ಯದ ಉಸಿರಾಟ ರಂಧ್ರಗಳು ಸ್ಟೊಮಾಟಾ. ಸಸ್ಯದ ಆಹಾರ ತಯಾರಿಕೆ ಭಾಗ ಎಲೆ. ಮೆದುಳಿನ ಭಾಗ ಯಾವುದು ಸಮತೋಲನ ಕಾಯ್ದುಕೊಳ್ಳುತ್ತದೆ? ಸೆರೆಬೆಲ್ಲಮ್. ಹಾರ್ಮೋನುಗಳ ಕಾರ್ಯವೇನೆಂದರೆ ದೇಹದ ಕ್ರಿಯೆ ನಿಯಂತ್ರಣ. ಇನ್ಸುಲಿನ್ ಕೊರತೆಯಿಂದ ಯಾವ ರೋಗ? ಡಯಾಬಿಟಿಸ್. ಆಲಿಂಗ ಪ್ರಜನನದ ಪ್ರಯೋಜನ ಎಂತ? ವೇಗವಾದ ಜನನ. ಫಲಧಾರಣೆ ನಂತರ ಅಂಡಾಶಯ ಯಾವುದಾಗಿ ಬದಲಾಗುತ್ತದೆ ಅಂದರೆ ಫ್ರೂಟ್. DNA ಅಣುವಿನ ಪೂರ್ಣ ರೂಪ ಯಾವುದು? ಡಿಆಕ್ಸಿ ನ್ಯೂಕ್ಲಿಕ್ ಆಸಿಡ್. ವಿಕಾಸ ತತ್ವದ ಹೆಸರು ಏನಂದರೆ ನ್ಯಾಚುರಲ್ ಸೆಲೆಕ್ಷನ್. ಮಾನವನ ಪೂರ್ವಜ ಪ್ರಾಣಿ ಯಾವುದು ಅಂದರೆ ವಾನರ್. ವಿಕಾಸ ತತ್ವದ ಹೆಸರು DNA ಅಣುವಿನ ಪೂರ್ಣ ರೂಪ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್. ತತ್ವ ಹೆಸರಿಂದ ನ್ಯಾಚುರಲ್ ಸೆಲೆಕ್ಷನ್. ಮಾನವನ ಪೂರ್ವಜ ಪ್ರಾಣಿ ಯಾವುದಂದರೆ ವಾನರ್ ಅಂತ ಕರಿತೀವಿ. ಪರಿಸರ ಸಮತೋಲನ ಅಂದರೆ ಜೀವ ಅಜೀವ ಸಮನ್ವಯ ಸ್ಥಿತಿಗೆ ಅಂತ ಕರಿತೀವಿ. ವಾಯು ಮಾಲಿನ್ಯದ ಮುಖ್ಯ ಕಾರಣ ವಾಹನಗಳು, ಕೈಗಾರಿಕೆಗಳು. ನೀರು ಮಾಲಿನ್ಯ ಉಂಟು ಮಾಡುವ ಪದಾರ್ಥ ಡಿಟರ್ಜೆಂಟ್ ಮತ್ತು ತ್ಯಾಜ್ಯ. ಮಣ್ಣು ಕಳೆತ ತಡೆಯುವ ಕ್ರಮ ಕೊಳೆತ. ಹೌದಾ, ಕೊರೆಯುವಿಕೆ, ಮರ ನೆಡುವಿಕೆಯಿಂದ ಏನಪ್ಪ ಅಂತಂದರೆ ತಡೆಯುವ ಒಂದು ಕ್ರಮ ಇದು. ಶಕ್ತಿ ಸಂರಕ್ಷಣೆ ನಿಯಮ ಶಕ್ತಿ ಸೃಷ್ಟಿಯಾಗದು ಮತ್ತು ನಾಶವಾಗದು. ಸೌರ ಶಕ್ತಿ ಯಾವ ಮೂಲಕ್ಕೆ ಸೇರಿದೆ ಅಂದರೆ ಅಸಾಂಪ್ರದಾಯಿಕ ಶಕ್ತಿ ಮೂಲಕ್ಕೆ ಸೇರಿದ. ನೆಕ್ಸ್ಟ್ ಏನಪ್ಪ ಅಂತಂದರೆ 80ನೇ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ನೋಡ್ರಿ. ಜಲವಿದ್ಯುತ್ ಉತ್ಪಾದನೆ ಹೇಗೆ ಆಗ್ತದಪ್ಪ ಅಂದ್ರೆ ನೀರಿನ ಬಲದಿಂದ. ಟರ್ಬೈನ್ ತಿರುಗಿಸೋದ್ರಿಂದ ಏನಪ್ಪ ಅಂದರೆ ಜಲ ಉತ್ಪಾದನೆ ಆಗ್ತದೆ. ಈಗ ಏನಪ್ಪ ಅಂದರೆ ಇವು ಬಯಾಲಜಿಯಲ್ಲಿ ಇರ್ತಕ್ಕಂಥ 80 ಪ್ರಶ್ನೆಗಳು ಎಲ್ಲ ಚಾಪ್ಟರ್ ವೈಸ್ ನೋಡಿದ್ದೀವಿ. ಹೌದಾ, ಈಗ ಸಿಲೆಬಸ್ಗೆ ಇರ್ತಕ್ಕಂಥ ಎಲ್ಲ ಚಾಪ್ಟರ್ ವೈಸ್ ನೋಡ್ಕೊತ ಬಂದೀವಿ. ಇನ್ನು ಇದೇ ಥರ ಏನಪ್ಪ ಅಂದರೆ ಬಯಾಲಜಿಯಲ್ಲಿ ಇರ್ತಕ್ಕಂಥ ಇನ್ನೊಂದು 20 ಕ್ವಶನ್ಸ್ ಅದ ಇಂಪಾರ್ಟೆಂಟ್ ಇವು. ಹೌದಾ, ಯಾಕಂದರೆ ಪೂರ ಎಲ್ಲ ಬಯಾಲಜಿ ಪೂರ ಸಿಲೆಬಸ್ ಕವರ್ ಮಾಡ್ದಂಗೆ ನಮಗೆ ಇಷ್ಟು ಅರ್ಥ ಆದರೆ ಬೇಸಿಕ್ ಹಿಡ್ಕೊಂಡು ನಮಗೆ ಏನದ ಅಂಬೋದು ಎಲ್ಲನೂ ಕ್ಲಿಯರಾಗಿ ಅರ್ಥ ಆಗ್ಯದ. ಓಕೆ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ಥರ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಮತ್ತು ವಿತ್ ಕಾನ್ಸೆಪ್ಟ್ ನೋಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಬೋದ್ರ ಮುಖಾಂತರ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.